ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ಮುಂಬರುವ TET ಎಕ್ಸಾಮಿನೇಷನ್ನ ಸಿಲೆಬಸ್ ಅಂತಕ್ಕಂಥದ್ರ ಬಗ್ಗೆ ನಾನು ಮಾತಾಡ್ತೇನೆ. ನೋಡಿ, ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಏನು ಸಿಲೆಬಸ್ ಇದೆ, ಇದರ ಒಂದು ವಿಶೇಷವಾಗಿ ಪೇಪರ್ 1 ಅಂದರೆ ನಿಮಗೆ 1ರಿಂದ 5ನೇ ತರಗತಿ, ಪೇಪರ್ 2 ಅಂದರೆ 6ರಿಂದ 8ನೇ ತರಗತಿ. ಅಂದರೆ ನಿಮಗೆ ಈ PSTR ಬಗ್ಗೆ ಎಕ್ಸಾಮಿನೇಷನ್ ಬಗ್ಗೆ ಏನು ಮಾಹಿತಿ ಇರುತ್ತೆ. ನೆಕ್ಸ್ಟು GPSTR ಎಕ್ಸಾಮಿನೇಷನ್ಗೆ ಬೇಕಾದ ಈಗ ನಿಮಗೆ ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ಇರ್ಬೋದು. ಈ ಪ್ರೈಮರಿ ಸ್ಕೂಲ್ ಟೀಚರಿಗೆ ಬೇಕಾದಂಥ ಪೇಪರ್ 1 ಮತ್ತು ಪೇಪರ್ 2 TET ಪೇಪರ್ಗೆ ಸಿಗ್ತಕ್ಕಂಥ ಸಿಲೆಬಸ್ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತೇನೆ. ಇದ್ರ ಜೊತೆಗೆ TET ಬರೆಯೋದಕ್ಕೆ ಎಲಿಜಿಬಲ್ ಏನಿರುತ್ತೆ, ಎಷ್ಟು ಸಬ್ಜೆಕ್ಟ್ಗಳಿರುತ್ತೆ, ಎಷ್ಟು ಅವಧಿ ಇರುತ್ತೆ, ಆದರೆ ಇದು ಹೇಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಆಯಿತು ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ. ಎಸ್ ಡಿಯರ್ ಫ್ರೆಂಡ್ಸ್, ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಹಾಗಾದರೆ TET ಪೇಪರ್ 1ರಿಂದ 5ನೇ ತರಗತಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಈ 1ರಿಂದ 5ನೇ ತರಗತಿವರೆಗೆ ಅಪಾಯಿಂಟ್ ಆಗೋದಕ್ಕೆ ನಿಮಗೆ 5ನೇ ತರಗತಿವರೆಗೆ ಅಪಾಯಿಂಟ್ ಆಗೋದಕ್ಕೆ ಈಗ ನಮಗೆ TETಯಲ್ಲಿ ಏನೇನು ಸಬ್ಜೆಕ್ಟ್ಗಳಿರುತ್ತೆ ಅಂತಕ್ಕಂಥದ್ದು ಫಸ್ಟ್ ನೋಡೋಣ. ನೋಡಿ, ಈ ಸಬ್ಜೆಕ್ಟ್ ಬಂದುಬಿಟ್ಟು ನಿಮಗಿಲ್ಲಿ 5 ಸಬ್ಜೆಕ್ಟ್ ಇಲ್ಲಿ ಕಾಣ್ತಾ ಇದೆ. ಫಸ್ಟ್ ಒಂದು ಸಬ್ಜೆಕ್ಟು ನಿಮಗಿಲ್ಲಿ ಕಾಣ್ತಾ ಇದೆ ಏನು ಅಂದರೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಕರಿತೀವಿ. ಎಸ್, ಇಲ್ಲಿ ನಮಗೆ 30 MCQs ಪ್ರಶ್ನೆಗಳಿರುತ್ತೆ, ನಮಗೆ 30 ಅಂಕಗಳಿರುತ್ತೆ. ನೋಡಿ, ಲ್ಯಾಂಗ್ವೇಜ್ ಫಸ್ಟ್ ನಿಮಗೆ ಈ ಕನ್ನಡ ಆಗಿರ್ಬೋದು, ಉರ್ದು ಆಗಿರ್ಬೋದು, ತೆಲುಗು ಆಗಿರ್ಬೋದು, ನೀವು ಯಾವ್ದು ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ತೊಗೊಂಡಿರ್ತೀರೋ ಅದರಲ್ಲಿ 30 ಅಂಕಗಳು ಮತ್ತು 30 ಅಂಕಗಳಿಗೆ ಸಂಬಂಧಿಸಿದಂತೆ ನೀವು ಕನ್ನಡ ಬರೀಬೇಕಾಗುತ್ತೆ. ಹಾಗೆ ಲ್ಯಾಂಗ್ವೇಜ್ ಸೆಕೆಂಡಲ್ಲಿ ಇಂಗ್ಲೀಷ್ ಅಥವಾ ನೀವು ಯಾವುದು ಲ್ಯಾಂಗ್ವೇಜ್ ಸೆಕೆಂಡ್ ಆಗಿರುತ್ತೋ ಅದರಲ್ಲಿ ನಿಮಗಿಲ್ಲಿ 30 ಅಂಕಗಳು 30 ಅಂಕಗಳನ್ನು ನೀವು ಬರೀಬೇಕಾಗುತ್ತೆ. ಟೋಟಲ್ 90 ಮಾರ್ಕ್ಸ್ ಆಗುತ್ತೆ. ಇದು ಪೇಪರ್ ಫಸ್ಟಲ್ಲಿ. ನೆಕ್ಸ್ಟು ಈ ಗಣಿತ ಏನಿದೆ, ಈ ಗಣಿತಕ್ಕೆ ಸಂಬಂಧಿಸಿದಂತೆ ಮತ್ತು ಈ ಪರಿಸರ ಅಧ್ಯಯನ ಅಂತಕ್ಕಂಥದ್ದೇನಿದೆ, ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಲೂ ಸಹ ನಾವು ನೋಡ್ತಾ ಹೋಗ್ಬೋದು. EVS ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? EVS, ಎನ್ವೈರ್ನ್ಮೆಂಟ್ ಸೈನ್ಸ್ ಅಥವಾ ಎನ್ವೈರ್ನ್ಮೆಂಟ್ ಸ್ಟಡೀಸಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ತೀವಿ. ಎಸ್, ಹಾಗಾದರೆ ನಮಗೆ 5 ಸಬ್ಜೆಕ್ಟ್ಸ್ ಇರುತ್ತೆ, 150 ಅಂಕಗಳಿರುತ್ತೆ ಅಂತಕ್ಕಂಥದ್ದು ಗೊತ್ತಾಯಿತು. 5 ಸಬ್ಜೆಕ್ಟು 150 ಅಂಕಗಳು. ಇದನ್ನು ಯಾವ ರೀತಿ ಪಾಸಿಂಗ್ ಆಗೋದು ಮತ್ತು ಬರೆಯೋದು ನೋಡಿ. ಈ ಎಕ್ಸಾಮಿನೇಷನನ್ನು D.Ed ಆದವರು ಬರಿಬೋದು. ಯಾರು? D.Ed ಆದವರು. ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಇದೆ. ಹಿಂದೆ ಇದನ್ನೇನಂತ ಕರಿತಾ ಇದ್ವಿ? TCH ಅಂತ ಕರಿತಾ ಇದ್ವಿ. ಟೀಚರ್ ಸರ್ಟಿಫಿಕೇಟ್ ಹೈಯರ್ ಅಂತ ಕರಿತಾ ಇದ್ವಿ. ಈಗ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಕರಿತಾ ಇದ್ವಿ. ನಮಗೆ 2014ರಿಂದ ಈ TET ಪರೀಕ್ಷೆಗಳು ಬಂತು ಅಂತಕ್ಕಂಥದ್ದು. ಹಾಗಾದರೆ 150 ಅಂಕಗಳಿಗೆ ನಾವು TET ಪಾಸ್ ಆಗೋದಾದರೆ GMನವ್ರು ಎಷ್ಟು ತೆಗಿಬೇಕಂದ್ರೆ ಮೋರ್ ದೆನ್ 60% ಆಫ್ ಮಾರ್ಕ್ಸನ್ನು ತೆಗಿಬೇಕು. ಅಂದರೆ 150ಕ್ಕೆ 90 ಮಾರ್ಕ್ಸನ್ನು ತೆಗೆದ್ರೆ ನೀವು GMಲ್ಲಿ TET ಎಲಿಜಿಬಲ್ ಆಗ್ತದೆ ಅಂತಕ್ಕಂಥದ್ದು. ಹಾಗೆ ಈ SC ಇರ್ಬೋದು, ಹಾಗೆ ST ಇರ್ಬೋದು, ಹಾಗೆ ಕ್ಯಾಟಗರಿ ಫಸ್ಟ್ ಇರ್ಬೋದು. ಇವರು 55% ಏನು ಮಾಡಬೇಕು? ಮಾರ್ಕ್ಸನ್ನು ತೆಗಿಬೇಕು. ಅಂದರೆ 150 ಅಂಕಗಳಿಗೆ ನೀವು 82.5 ಅಂದರೆ ಮೋರ್ ದೆನ್ 83 ಅಂಕಗಳನ್ನು ತೆಗೆದ್ರೆ, ಮಾರ್ಕ್ಸನ್ನು ತೆಗೆದ್ರೆ ಪಾಸ್ ಆಗ್ತೀರಾ. ನೋಡಿ, ಒಂದು ಗೊತ್ತಿರಲಿ, ಇದಕ್ಕೆ ಶಿಕ್ಷಣ ಅರ್ಹತೆ ಏನು ಅಂದರೆ D.Ed ಆಗಿರಬೇಕು. D.Ed ಆಗಿದ್ದವರು ಫಸ್ಟ್ ಪೇಪರನ್ನು ಬರಿಬೋದು. ಮತ್ತು ಅದು ವಿಶೇಷವಾಗಿ ಗೊತ್ತಿರಲಿ, ಮತ್ತು BA B.Ed BSc B.Ed ಆದವರು ಸಹ ಈ ಫಸ್ಟ್ ಪೇಪರನ್ನು ಬರಿತಕ್ಕಂಥ ಅವಕಾಶಗಳನ್ನು ಕೊಡಲಾಗಿದೆ ಅಂತಕ್ಕಂಥದ್ದು. ಮುಂದಿನ ಬದಲಾವಣೆಗಳೇನಾದರೂ ಆದರೆ ಆ ಬದಲಾವಣೆಗಳಿಗೆ ನಾವು ಬದ್ಧರಾಗೋಣ ಅಂತ. ಆದರೆ ನೀವಿಲ್ಲಿ BA ಓದಿರಲಿ ಅಥವಾ BSc ಓದಿರಲಿ, ನೀವು ಎಲ್ಲರೂ ಸಹ ಇಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಎನ್ವೈರ್ನ್ಮೆಂಟ್ ಸೈನ್ಸನ್ನು ಬರೀಲೇಬೇಕು. ಎನ್ವೈರ್ನ್ಮೆಂಟ್ ಸೈನ್ಸನ್ನು ಬರಲೇಬೇಕು. ಇದು 1ರಿಂದ 5ನೇ ತರಗತಿ PSTR ಅಪಾಯಿಂಟ್ ಆಗೋದಕ್ಕೆ ನಿಮಗೆ ಪೇಪರ್ ಫಸ್ಟನ್ನು ಪಾಸ್ ಆಗಿರಬೇಕು. ಈ ಪೇಪರ್ ಪಾಸ್ ಆಗೋದಕ್ಕೆ ನಿಮಗೆ 2.5 ಗಂಟೆ ಕಾಲಾವಕಾಶ ಇರುತ್ತೆ. ನೋಡಿ, ಫಸ್ಟ್ ಇದು 2014ರಲ್ಲಿ ಕಾಲ್ಫಾದ್ ಆದಾಗ ನಮಗೆ ಓನ್ಲಿ ಫಾರ್ 7 ಇಯರ್ ವ್ಯಾಲಿಡಿಟಿ ಅಂತ ಹೇಳಿದರು. ಈಗಿದು ಲೈಫ್ ಟೈಮ್ ಹೇಳಿದ್ದಾರೆ, ಜೀವನ ಪರ್ಯಂತ ಇದರ ಒಂದು ವ್ಯಾಲಿಡಿಟಿ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ಸ್ನೇಹಿತರೆ, ಗೊತ್ತಾಯಿತು. 1ರಿಂದ 5ನೇ ತರಗತಿ TET ಪರೀಕ್ಷೆಗೆ ನಮಗೆ 5 ಸಬ್ಜೆಕ್ಟ್ಗಳು ಬರುತ್ತೆ. 150 ಮಾರ್ಕ್ಸಿಗಿರುತ್ತೆ. ನಮಗೆ 2.5 hours ಡ್ಯೂರಿಯೇಷನ್ ಇರುತ್ತೆ. ನೆಕ್ಸ್ಟ್ ಇದು ಲೈಫ್ ಟೈಮ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಇದನ್ನು ಡಿಪ್ಲೊಮಾ ಇನ್ ಎಜುಕೇಷನ್ ಆದಂಥವ್ರು ಬರಿಬೋದು ಮತ್ತು B.Ed ಆದವರು ಸಹ ಈ TET ಫಸ್ಟ್ ಪೇಪರನ್ನು ಸಹ ಬರಿಬೋದು ಅಂತಕ್ಕಂಥದ್ದು. 1ರಿಂದ 5ನೇ ತರಗತಿಗೂ ಸಹ ನೀವು ಅಪಾಯಿಂಟ್ ಆಗ್ಬೋದು ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ.
ನೆಕ್ಸ್ಟ್ ಹಾಗಾದರೆ ಸೆಕೆಂಡ್ ಪೇಪರ್ ಬಗ್ಗೆ ನೋಡೋಣ. ಇದು ಹೆಚ್ಚು ಜನ ಬರಿತಕ್ಕಂಥ ಸೆಕೆಂಡ್ ಪೇಪರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇದು 6ರಿಂದ 8ನೇ ತರಗತಿ ಮಕ್ಕಳೇ, 6ರಿಂದ 8ನೇ ತರಗತಿಯವರೆಗೆ ಸ್ನೇಹಿತರೆ ನೀವು ಅಪಾಯಿಂಟ್ ಆಗೋದಕ್ಕೆ ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಿಸಿದಂತೆ, ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ GPSTRಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಈಗ ಇಲ್ಲೂ ಸಹ ಸೇಮ್ ಕಾಮನ್ ಆಗಿರುತ್ತೆ. ಕಂಪಲ್ಸರಿ ಪೇಪರ್ ಅಂತ ಕರಿತೀವಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ. ನೆಕ್ಸ್ಟು ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ಇರ್ಬೋದು ಅಥವಾ ನಿಮ್ಮ ಆಯ್ಕೆಯ ವಿಷಯ ಇರ್ಬೋದು, ಮತ್ತು ಇಂಗ್ಲೀಷ್ ಇರ್ಬೋದು, ನಿಮ್ಮ ಆಯ್ಕೆಯ ಲ್ಯಾಂಗ್ವೇಜ್ ಇರ್ಬೋದು. ಯಾಕೆ ಅಂದರೆ ನೆಕ್ಸ್ಟು ಇಲ್ಲಿ ಇದು 90 ಅಂಕಗಳ ಆದಮೇಲೆ ನಿಮಗೆ ಮತ್ತೆ ಗಣಿತ ಅಥವಾ ನೀವು ಮ್ಯಾಥಮೆಟಿಕ್ಸ್, ಇಲ್ಲಿ ನೀವು PM ಮೆಥಡ್ ಆಗಿರ್ಬೋದು ಅಥವಾ CB ಮೆಥಡ್ ಆಗಿರ್ಬೋದು, ನೀವು ಯಾವುದೇ BSc ಮಾಡಿದರೂ ಸಹ ನೀವಿಲ್ಲಿ 60 ಮಾರ್ಕ್ಸಿನ ಪೂರ್ತಿ ಪೇಪರನ್ನು ಬರೀಲೇಬೇಕು. ನಿಮಗಿಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ ಮತ್ತು ಬಯಾಲಜಿ ಇರುತ್ತೆ. ಅದರಲ್ಲಿ ಹೆಚ್ಚು ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ ಅಂತಕ್ಕಂಥದ್ದು. ಟೋಟಲ್ ಈ 3 ಸಬ್ಜೆಕ್ಟ್ಗಳು. ನೆಕ್ಸ್ಟ್ ಈ 90 60 ಸೇರಿ ಸೇಮ್ 150 ಬರೀಬೋದು ನೀವು PM ಮೆಥಡ್ ಅವರು ಅಥವಾ CB ಮೆಥಡ್ ಅವರು. ನೀವು GPSTL ಅಪಾಯಿಂಟ್ ಆಗೋದಕ್ಕೆ ನೀವು ಪಾಸ್ ಮಾಡಬೇಕಾದಂತಹ ಒಂದು TET ಎಲಿಜಿಬಿಲಿಟಿ ಇದಿರುತ್ತೆ ಅಂತ. ನೆಕ್ಸ್ಟ್ ಹಾಗಾದರೆ ಸೋಷಿಯಲ್ ಸೈನ್ಸಲ್ಲಿ ಮೇಲಿನ ಕಂಪಲ್ಸರಿ ಪೇಪರ್ ನಿಮಗೆ 3 ಸಬ್ಜೆಕ್ಟಿಂದ 90 ಅಂಕಗಳಾದಮೇಲೆ ಸೋಷಿಯಲ್ ಸೈನ್ಸಲ್ಲಿ ಏನಿರುತ್ತೆ ಅಂದರೆ ನಿಮಗೆ 60 ಅಂಕಗಳೇನಿರುತ್ತೆ, ಮತ್ತೆ ನೀವು 60 ಅಂಕಗಳನ್ನು ಬರೀಬೇಕಾಗುತ್ತೆ. ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ, ಸಿವಿಕ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ನೆಕ್ಸ್ಟು ನಿಮಗೆ ವ್ಯವಹಾರ ಅಧ್ಯಯನ ಇರ್ಬೋದು, ಕಾಮರ್ಸ್ ಇರ್ಬೋದು, ನೆಕ್ಸ್ಟು ಆ್ಯಂಡ್ ದೆನ್ ನಿಮಗೆ ಅದಕ್ಕೆ ಬೇಕಾದಂಥ ಎಕನಾಮಿಕ್ಸ್ ಇರ್ಬೋದು, ಇವೆಲ್ಲ ಸಬ್ಜೆಕ್ಟ್ಗಳನ್ನ ಕುರಿತು, ಸೋಷಿಯಾಲಜಿ ಇರ್ಬೋದು, ಇವೆಲ್ಲ ಕುರಿತು ಬರೀಬೇಕಾಗುತ್ತೆ. ಟೋಟಲ್ ಇಲ್ಲೂ ಸಹ ಸೇಮ್ ಪ್ಯಾಟರ್ನು. ಇದಕ್ಕೆ ಎಲಿಜಿಬಿಲಿಟಿ ಏನು ಅಂದರೆ ನಿಮಗೆ B.Ed ಆಗಿರಬೇಕು ಈ ಪೇಪರನ್ನು ಬರೆಯೋದಕ್ಕೆ, ಅಥವಾ ನೀವು D.Ed ಆಗಿ ಯಾರು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಥವಾ ಬ್ಯಾಚುಲರ್ ಆಫ್ ಎನಿ ಡಿಗ್ರಿ BScಯನ್ನು ಕಂಪ್ಲೀಟ್ ಮಾಡಿರ್ತೀರೋ ಅವರು ಸೆಕೆಂಡ್ ಪೇಪರನ್ನು ಬರೀಬೋದು. ಅವರು 6ರಿಂದ 8 ಇರ್ತಕ್ಕಂಥ ಪೇಪರನ್ನು ಬರೀಬೋದು. ಅದೇ ರೀತಿಯಾಗಿ B.Ed ಆದವರು ಏನಿದ್ದಾರೆ ಅವರು ಫಸ್ಟ್ ಪೇಪರನ್ನು ಬರೀಬೋದು. B.Ed ಆದವರು PSTR ಆದರೂ ಅಪಾಯಿಂಟ್ ಆಗ್ಬೋದು. ಹಾಗೆ D.Ed ವಿತ್ B ಆದಂಥವರು GPSTR ಆದರೂ ಅಪಾಯಿಂಟ್ ಆಗ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೇಮ್ ಇರುತ್ತೆ. GMಗೆ 90 ಮಾರ್ಕ್ಸ್ಗಳನ್ನು ತೆಗಿಬೇಕು. SC ಮತ್ತು ST ಮತ್ತು ಕ್ಯಾಟಗರಿ ಫಸ್ಟಿಗೆ ನೀವು 83 ಅಂಕಗಳನ್ನು ತೆಗೆದ್ರೆ ನೀವೇನಾಗುತ್ತೆ TET ಪಾಸ್ ಆಗುತ್ತೆ. ಇದು ಸಹ ಲೈಫ್ ಟೈಮ್ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೆಕೆಂಡ್ ಪೇಪರ್ ಸಹ ಲೈಫ್ ಟೈಮ್ ಇರುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಎಸ್, ಹಾಗಾದರೆ ನಮಗೆ TET ಪೇಪರ್ 1 ಪೇಪರ್ 2 ಬಗ್ಗೆ ಮಾಹಿತಿ ಗೊತ್ತಾಯಿತು. ಇದು ಸಹ ನಿಮಗೆ ಡ್ಯೂರಿಯೇಷನ್ನು 2.5 ಗಂಟೆ ಇರುತ್ತೆ ಅಂತಕ್ಕಂಥದ್ದು. 2.5 ಗಂಟೆ ಇರ್ತದೆ ಅಂತಕ್ಕಂಥದ್ದು 150 ಮಾರ್ಕ್ಸಿಗೆ. ಫ್ರೆಂಡ್ಸ್, ಈಗ ಪೇಪರ್ 1 ಅಂದರೆ PSTR ಅಥವಾ ನಿಮಗೆ D.Ed ವಿತ್ D.Ed ಆದಂಥವ್ರು ಬರಿಬೋದು, ಅಥವಾ B.Ed ಆದಂಥವರು ಸಹ ಪೇಪರ್ 1 ಬರಿಬೋದು, PSTR ಅಪಾಯಿಂಟ್ ಆಗ್ಬೋದು. ಬಟ್ ಇಲ್ಲಿ ಏನು ವಿಶೇಷತೆ ಅಂದರೆ ಮ್ಯಾಥಮೆಟಿಕಲ್ ಮತ್ತು ಎನ್ವೈರ್ನ್ಮೆಂಟ್ ಸೈನ್ಸನ್ನು BSc B.Ed ಯಾರೇ ಆಗಿರಲಿ ಅಥವಾ D.Ed ಬರೆದವರು ಎಲ್ಲರೂ ಸಹ ಕಾಮನ್ ಸಬ್ಜೆಕ್ಟನ್ನು ಬರೀಬೇಕು. ಆದರೆ ಇಲ್ಲಿ ಪೇಪರ್ 2ನಲ್ಲಿ ನಮಗೆ BSc ಅವರಿಗೆ ಸಪ್ರೇಟು ಮತ್ತು ನಮಗೆ ಸೋಷಿಯಲ್ ಸೈನ್ಸ್ ಓದಂಥವ್ರಿಗೆ BA ಅವರಿಗೆ ಸಪ್ರೇಟ್ ಇರುತ್ತೆ ಅಂತಕ್ಕಂಥದ್ದು. ಎಸ್, ಈ 2 ಪೇಪರ್ಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಮ್ಯಾಥಮೆಟಿಕಲ್ ಸೈನ್ಸಿಗೆ ಸಂಬಂಧಿಸಿದಂಥ ವಿಷಯಗಳು ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಇದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೋದು. ನೆಕ್ಸ್ಟು ಅದಾದಮೇಲೆ ನಿಮಗೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಇದೆ. ಹಾಗೆ ಪೇಪರ್ 1 ಏನಿದೆ, ಈ ಪೇಪರ್ 1ಗೆ ಬೇಕಾದಂತಹ ಒಂದು ಮಟೀರಿಯಲ್ಸ್ ಮತ್ತು ಈ TET ಕೋರ್ಸ್ಗಳು ಸಹ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ನಿಮಗೆ 3 ಅಂದರೆ ನಿಮಗೆ ಸೈಕಾಲಜಿ, ಕನ್ನಡ, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್, ಎನ್ವೈರ್ನ್ಮೆಂಟ್ ಸೈನ್ಸ್ ಬಗ್ಗೆಯೂ ಸಹ ಮಾಹಿತಿ ಸಿಗ್ತದೆ. ಎಸ್, ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಈ ಪೇಪರ್ 1 ಮತ್ತು ಪೇಪರ್ 2 ಸಿಲೆಬಸ್ ಏನಿದೆ, ಹಾಗೆ ಈ ಪೇಪರ್ 1 ಪೇಪರ್ 2ನಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು, ಇದು ಲೈಫ್ ಟೈಮ್ ಹೇಗಾಗಿರುತ್ತೆ, ಹಾಗೆ ಎಲಿಜಿಬಿಲಿಟಿ ಏನು ಅಂತಕ್ಕಂಥ ವಿಷಯಗಳನ್ನು ನಾನಿವತ್ತು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಅಧಿಸೂಚನೆಯಲ್ಲಿ ಬದಲಾವಣೆಗಳಾದರೆ ಆ ಬದಲಾವಣೆಗಳಿಗೆ ನಾವು ಬದ್ಧರಾಗೋಣ ಅಂತ ಹೇಳ್ತಾ, ಹಿಂದೆ ನಡೆದಂಥ TET ಪರೀಕ್ಷೆಗಳ ಸಿಲೆಬಸ್ಸು ಮತ್ತು ಪ್ಯಾಟ್ರನ್ನು, ಎಲಿಜಿಬಿಲಿಟಿ ಮತ್ತು ಡ್ಯೂರಿಯೇಷನ್ನು ಮತ್ತು ಇದು ಜೀವಿತಾವಧಿ ಫಸ್ಟ್ 7 ಇಯರ್ಸ್ ಅಂತ ಹೇಳಿದ್ರು, ಆ ನಂತರ ಏನಾಯಿತು ಅಂದರೆ ನಮಗೆ ಲೈಫ್ ಟೈಮ್ ಆಗಿದ್ರ ಬಗ್ಗೆ ಗೊತ್ತಾಯಿತು ಅಂತ. ಎಸ್, ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.